ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ವಿವಿಧ ವಾರ್ಡ್ಗಳಲ್ಲಿ ಯುಜಿಡಿ ಕಾಮಗಾರಿಗೆ ಗುದ್ದಲಿ ಪೂಜೆ. ಚಿಂತಾಮಣಿ ನಗರದ ಭಾಗದ ವಾರ್ಡ್ ನಂಬರ್ 21 ಮತ್ತು 30ರಲ್ಲಿ ಯುಜಿಡಿ ಕಾಮಗಾರಿ ಗುದ್ದಲಿ ಪೂಜೆಯನ್ನು ಸ್ಥಳೀಯ ಮುಖಂಡರು ನೆರವೇರಿಸಿದರು. ನಗರದ ವಾರ್ಡ್ ನಂಬರ್ 21 ಮತ್ತು 30ರ ಜೆ ಕಾಲೋನಿ ಮತ್ತು ರೈಲ್ವೆ ಅಂಡರ್ ಪಾಸ್ನಿಂದ ವಾಯುಪುತ್ರ ನಗರದ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೂ ಯುಜಿಡಿ ಕಾಮಗಾರಿ ಚಾಲನೆ ನೀಡಿ ಮಾತನಾಡಿದ ಕೆಎಲ್ಎನ್ ನಾಗರಾಜ್, ಉನ್ನತ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು 52 ಕೋಟಿ ಅನುದಾನವನ್ನು ತಂದು ಚಿಂತಾಮಣಿ ನಗರದಾದ್ಯಂತ ಯುಜಿಡಿ ಕಾಮಗಾರಿಯನ್ನು ಮೂಡಿಸಿದ್ದು, ಅದರಂತೆ ಇಂದು ನಮ್ಮ ವಾರ್ಡಿನಲ್ಲಿ ಸಹ ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ. ನಮ್ಮ ವಾರ್ಡಿನ ಜನರು ಮತ್ತು ವೈಯಕ್ತಿಕವಾಗಿ ಪರವಾಗಿ ಸಚಿವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಎಂದರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಣ್ಣ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚಿಂತಾಮಣಿಗೆ ಹೆಚ್ಚು ಅನುದಾನ ತಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಅದನ್ನು ವಿರೋಧ ಪಕ್ಷದವರು ಸಹಿಸದೆ ಸಚಿವರ ಮೇಲೆ ಸುಳ್ಳು ಆರೋಪಗಳು ಮಾಡುತ್ತಿದ್ದಾರೆ. ವಿರೋಧ ಪಕ್ಷದವರಿಗೆ ಈ ಅಭಿವೃದ್ಧಿಯನ್ನು ಮಾಡುತ್ತಿರುವುದು ಕಣ್ಣಿಗೆ ಕಾಣುತ್ತಿಲ್ಲವೇ? ಅವರ ಕಣ್ಣಿಗೆ ಕಾಮಾಲೆ ಬಂದಿದೆ ಎಂದು ಪ್ರಶ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ನಗರ ಸಭಾ ಸದಸ್ಯ ಶೋಭಾ ಶ್ರೀನಿವಾಸ್, ಸಿಕೆ ಮುರಳಿ, ಲೋಕೇಶ್, ಚಲಪತಿ, ಮುನಿಯಪ್ಪ, ಅಶ್ವತ್ಥಪ್ಪ, ವೆಂಕಟೇಶ್, ಮಾರ್ಕೆಟ್ ರವಿ, ಕೀರ್ತನ, ಗಿರಿ, ನರಸಿಂಹ, ಎಸ್ಎನ್ ನಾಗಿರೆಡ್ಡಿ, ಸಂತೋಷ, ರಾಹುಲ್, ಪವನ್, ವಿನಯ್ ಇದ್ದರು. ಬಹಳ ಅಚ್ಚುಕಟ್ಟಾಗಿ ಸುಮಾರು 5 ಕಿಲೋಮೀಟರ್ ದೂರದವರೆಗೆ ಸುಮಾರು ಕೋಟಿಗಳನ್ನು ಹಾಕಿ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ. ಯಾವುದೇ ಒಂದು ರೀತಿಯ ಸಮಸ್ಯೆ ಇಲ್ಲದೆ ಡಬಲ್ ರೋಡ್ ಥರ ಮಾಡಿಸಿದ್ದಾರೆ. ಮತ್ತು ಮೊನ್ನೆ ಹೋದ ಒಂದು 15-20 ದಿನಗಳ ಹಿಂದೆ ಬಾಗೇಪಲ್ಲಿ ಸರ್ಕಲ್ನಿಂದ ರೈಲ್ವೆ ಟ್ರ್ಯಾಕ್ವರೆಗೂ ಬಾಗೇಪಲ್ಲಿ ರೋಡ್ ಕೂಡ ಡಬಲ್ ರೋಡ್ ಮಾಡಬೇಕು ಅಂತ, ಮತ್ತು ಕರ್ಪಲ್ಲಿಯಿಂದ ಮುರುಗಮಲ ರೋಡು ಅದು ಕೂಡ ಡಬಲ್ ರೋಡ್ ಮಾಡಬೇಕು. ಅದೇ ರೀತಿ ಈಗ ನೆಕ್ಸ್ಟು ಕೋಲಾರ ಸರ್ಕಲಿಂದ ಕುಲ್ಟಳ್ಳಿ ಕ್ರಾಸ್ ರೋಡ್ಗೆ ಮೇನ್ ರೋಡ್ವರೆಗೂ ಹೈವೇ ರೋಡ್ವರೆಗೂ ಡಬಲ್ ರೋಡ್ ಮಾಡಬೇಕು ಅನ್ನೋ ಒಂದು ಅನುದಾನವನ್ನು ತಂದಿದ್ದಾರೆ. ಅನೇಕ ರೀತಿಯ ಶಾಲಾ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜು, ITI ಕಾಲೇಜು ಎಲ್ಲರಿಗೂ ಗೊತ್ತಿರೋ ವಿಚಾರ. ಕೆಲವರಿಗೆ ಸಾಮಾನ್ಯ ಕಣ್ಣವರಿಗೆ ಏನು ಕಾಣಿಸಲ್ಲ, ಏನು ಮಾಡಿಲ್ಲ, ಅಭಿವೃದ್ಧಿನೇ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಕಾರ್ಯಕ್ರಮಗಳು ಅನುಷ್ಠಾನ ಆಗಬೇಕು ಅಂದರೆ ಕನಿಷ್ಠ ಅದು ಒಂದು 2-3 ವರ್ಷ ಟೈಮ್ ತಗೊತಾರೆ. ಆವಾಗ ಎಲ್ರಿಗೂ ಎದ್ದು ಕಾಣ್ತಾರೆ ಏನೇನು ಎಲ್ಲೆಲ್ಲಿ ಕೆಲಸಗಳಾಗಿದೆ ಅಂತ. ಅವರು 10 ವರ್ಷ ಏನು ಮಾಡೋಕ್ಕೆ ಆಗಲಿಲ್ಲ ಅವರಿಂದ, ಈಗ ಮಾಡ್ತಾ ಇದ್ದಾರಂತ ಅವರು ಸುಮ್ಮನೆ ಕ್ಷುಲ್ಲಕ ಕಾರಣಕ್ಕಾಗಿ ಮಾತಾಡ್ತಾ ಇದ್ದಾರೆ. ಅವೆಲ್ಲರಿಗೂ ಜನರಿಗೂ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಈ ಚಿಂತಾಮಣಿ ತಾಲೂಕು ಸರ್ವತೋಮುಖ ಅಭಿವೃದ್ಧಿ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ. ಈಗ ರಾಮಕುಂಟೆಯಲ್ಲಿ ಒಳಾಂಗಣ ಕ್ರೀಡಾಂಗಣ ಮತ್ತು ಸಿವಿಲ್ ಬಸ್ ಸ್ಟ್ಯಾಂಡು ಅದಕ್ಕೂ ಕೂಡ ಹತ್ತಿರದಲ್ಲಿ ಗುದ್ದಲಿ ಪೂಜೆಗಳನ್ನು ಮಾಡೋದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನೆಕ್ಸ್ಟು PWD ಮುಂಭಾಗ ಸುಮಾರು 9 ಎಕರೆಯಲ್ಲಿ ದೊಡ್ಡ ಕ್ರೀಡಾಂಗಣ ಮಾಡೋದು, ಮತ್ತು DCC ಬ್ಯಾಂಕ್ ಈಗಿರ್ತಕ್ಕಂಥ ಸ್ಥಳದಲ್ಲಿ ಒಳಾಂಗಣ ಕ್ರೀಡಾಂಗಣ, ಇವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ಕಾಮಗಾರಿಗಳು ಕೂಡ ಗುದ್ದಲಿ ಪೂಜೆಗಳಾಗೋದಾಗ್ತದೆ. ಸುಮಾರು ಇನ್ನು ಅವರ ಅವಧಿ 2028ರ ಈ ಅವಧಿಯಲ್ಲಿ ಅಷ್ಟೊತ್ತಿಗೆ ಚಿಂತಾಮಣಿ ಒಂದು ಚಿತ್ರಣವೇ ಬದಲಾವಣೆ ಆಗ್ತದೆ. ಅದರಲ್ಲಿ ಎರಡನೇ ಮಾತಿಲ್ಲ. ಅದಕ್ಕಾಗಿ ಅವರಿಗೆ ಅನಂತ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತೀವಿ. ಇವತ್ತಿನ ದಿನ KUDE ಅಂತ ಒಂದು UGD ನಗರದಾದ್ಯಂತ 52 ಕೋಟಿ ರೂಪಾಯಿಗಳಲ್ಲಿ UGD ಕಾರ್ಯಕ್ರಮವನ್ನು UGD ಹಾಕುವಂಥದ್ದು. ಎಲ್ಲ ಹೊಸ ಬಡಾವಣೆಗಳು ಮತ್ತು ಅನಧಿಕೃತವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಬಡಾವಣೆಗಳು ಸೇರಿ ಎಲ್ಲೆಲ್ಲಿ ಬಿಟ್ಟೋಗಿದೆ. ಜೊತೆಗೆ ನಗರ ಭಾಗದಲ್ಲಿ ಹಳೆಯದು ಏನು ಅಲ್ಲಲ್ಲಿ ಬ್ಲಾಕ್ ಆಗೋದು, ಲೀಕೇಜ್ ಆಗೋದು ಅಂಥದ್ದನ್ನು ಕೂಡ ಒಳಗೊಂಡಂತೆ ಸೇರಿ ನಗರಾದ್ಯಂತ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲೆಲ್ಲನೂ ಮನಗಂಡು ನಮ್ಮ ನಾಯಕರಾದಂಥ ಡಾಕ್ಟರ್ ಎಂಸಿ ಸುಧಾಕರ್ ಅವರು ನಮ್ಮ ಚಿಂತಾಮಣಿ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು, ಈ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲೇ ನಮ್ಮ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಬೇಕು ಅಂತೇಳಿ ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳು ತಂದು ನಮ್ಮ ತಾಲೂಕನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ವಾಯುಪುತ್ರ ನಗರ ಮತ್ತು ಪಕ್ಕದ ವಾರ್ಡು 30ನೇ ವಾರ್ಡ್ನ ಗಣೇಶ್ ನಗರ, ಇದು ನಲ್ಗುಟ್ಟ ಏರಿಯಾದಲ್ಲೂ ಇಲ್ಲಿಂದ ಶುರುವಾಗಿ
ನಗರ ಭಾಗದಲ್ಲಿ ಎಲ್ಲ ಕಡೆ ಯುಜಿಡಿಯನ್ನು ಯುಜಿಡಿ ಮುಕ್ತ ನಗರವನ್ನಾಗಿ ಮಾಡಬೇಕು. ಎಲ್ಲ ಕಡೆಯೂ ಯುಜಿಡಿ ಮಾಡಿ ಈ ಒಂದು ನಗರದ ಸೌಂದರ್ಯ ಮತ್ತು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಭಾಳಷ್ಟು ಶ್ರಮವಹಿಸಿ ಈ ಒಂದು ಕಾರ್ಯಕ್ರಮನ ತಂದು ಜನರ ಒಂದು ಏಳಿಗೆಗಾಗಿ ತಂದಿರ್ತಾರೆ. ಅವರಿಗೆ ನಮ್ಮ ಭಾಗದ ಎಲ್ಲ ಮುಖಂಡರು ಮತ್ತು ಎಲ್ಲ ನಾಗರಿಕರ ಪರವಾಗಿ ಅನಂತ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಹೇಳ್ತೀವಿ. ನಾವು ಇಲ್ಲಿ ಬಂದು ನಮ್ಮ ಶ್ರೀನಿವಾಸ ತಾಲೂಕು ಪ್ರಾಪರ್ ಇಲ್ಲಿ ಬಂದು 10 ವರ್ಷ ಆಯಿತು. 10 ವರ್ಷದಿಂದ ಮನೆ ಕಟ್ಕೊಂಡು ಈ ಭಾಗದಲ್ಲಿ ಇದನ್ನು ಯಾರೋ ನಾವು ಗೊತ್ತಿಲ್ಲ ಒಂದು ಅನುಭೂತ ಒಂದು ಲೇಔಟಲ್ಲಿ ಎಲ್ಲ ಮನೆ ಕಟ್ಬಿಟ್ಟು ಯಾರಿಗೂ ಖಾತಾ ಆಗ್ತಾಯಿಲ್ಲ. ಇದನ್ನು ಸರ್ಕಾರಿ ಅಂತ ನಮೂದಾಗಿತ್ತು. ನಾವು ಅವತ್ತು ಹೋಗಿ ನಮ್ಮ ಸುಧಾಕರಣ ಅಂತ ಕೇಳಿದಾಗ ಇಲ್ಲಪ್ಪ ನನಗೆ ಅಧಿಕಾರ ಬಂದಾಗ ನಾನು ಏನೋ ಮಾಡ್ತೀನಿ ಅಂತ. ಅದೇ ಪ್ರಕಾರವಾಗಿ ಅವರು ನಮ್ಮನ್ನು ಕರ್ಕೊಂಡೋಗಿ ಜಿಲ್ಲಾಧಿಕಾರಿಗಳ ಹತ್ರ ಕರ್ಕೊಂಡೋಗಿ ನಮ್ಮ ಲೇಔಟ್ ಬಗ್ಗೆ ಇಲ್ಲಿರ್ತ ಪರಿಸ್ಥಿತಿ ಎಲ್ಲ ಹೇಳಿ ಅಲ್ಲಿಂದ ಅವರು ನಮ್ಗೆ ರಿವರ್ಕ್ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇದುವರೆಗೂ ಒಂದೇ ಒಂದು ಕೆಲಸಗಳಾಗಿಲ್ಲ 10 ವರ್ಷದಿಂದ. ಇವತ್ತು ನಾವು ಕೇಳಿದ್ರಿ 1 ವರ್ಷ ಹಿಂದೆನೇ, ನಮ್ಗೆ ಗೊತ್ತೇ ಇಲ್ಲ, ಯಾವಾಗೋ ಪ್ಲ್ಯಾನ್ ಮಾಡಿ ಇವಾಗ ಯಾವಾಗೋ ಇದು ಮಾಡಿ ಇವತ್ತು ಬಂದು ಕೆಲಸ ಮಾಡ್ತಾಯಿದ್ದಾರೆ ಯುಜಿಡಿ ಕೆಲಸ. ಅದೇ ರೀತಿ ಇನ್ನೂ ಬೇರೆ ಕೆಲಸಕ್ಕೆ ಕೇಳಿದಿರಿ, ಅವರು ನಮಗೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ, ಮಾಡಿಕೊಡ್ತಾರೆ. ಅದರಲ್ಲಿ 2 ಮಾತಿಲ್ಲ. ಬೇರೆಯವರು ಏನೋ ಹೇಳ್ಬೋದು ಮಾಡಿಲ್ಲ ಅದಿಲ್ಲ ಇದಿಲ್ಲ ಅಂತ. ಇಲ್ಲಿಂದ ಗಾಡಿ ಎತ್ಕೊಂಡು 2-3 ವಾರ್ಡ್ ಗಾಡಿ ಎತ್ಕೊಂಡು ಓಡಾಡಿದ್ರೆ ಎಲ್ಲೆಲ್ಲಿ ಏನೇನು ಕೆಲಸ ಆಗಿದೆ, ಎಲ್ಲಿ ಪೈಪ್ ಲೈನ್ ಆಗಿದೆ, ಎಲ್ಲಿ ರೋಡ್ ಆಗಿದೆ, ಏನಿಲ್ಲ ಅಂತ ಗೊತ್ತಾಗುತ್ತೆ. ಸುಮ್ಮನೆ ಹೇಳ್ಕೊಂಬಿಟ್ರೆ ಏನು ಪ್ರಯತ್ನ. ಇದು ನಾವು ಹೇಳೋದೊಂದೇ, ಸುಧಾಕರಣ ಅಂದರೆ ಅಭಿವೃದ್ಧಿ ಅಂದರೆ ಸುಧಾಕರಣ. ಯಾರು ಏನೇ ಹೇಳ್ಕೊಳ್ಳಿ, ಅವ್ರು ಇರೋ ತನಕ ಇನ್ನೂ 3 ವರ್ಷ ಅದೇ ಇಲ್ಲಿಂದ ಹಿಡಿದು ಅದೇ ಚೌಕಲ್ಲಿ ಈಗ ಮಾಡ್ತಕ್ಕಂಥ ಕೆಲಸ ನಾವು ಮನೆ ಹತ್ರ ಒಂದು ಚದರ ಪ್ಲೇಟ್ ಹಾಕೋಬೇಕಾದ್ರೆ ಆಗಲ್ಲ. ಅದೇ ಚೌಕೆಲ್ಲ ಇವತ್ತು ಗ್ರಾನೈಟ್ ಆಗ್ತಾ ಇದ್ದಾರೆ ಅಂತಂದರೆ ಅದು ತಿಳ್ಕೊಬೇಕು ಜನ. ಇವ್ರು ಏನು ಅಭಿವೃದ್ಧಿ ಮಾಡ್ತಾರಾ, ಇವ್ರು ಏನು ಮಾಡ್ತಾರೆ ಅಂತೇಳಿ ಅದಕ್ಕೆ ಜನ ತಿಳ್ಕೊಳ್ಳೋಲ್ಲ. ಅದು ಈಗಿಲ್ಲ ಇರ್ಬೋದು, ಈಗ ಸದ್ಯ ಕೇಳ್ತಾ ಇರ್ಬೋದು. ಮುಂದೆ ಇದೆಲ್ಲ ಕೆಲಸ ಮುಗಿದಾಗ ಅವಾಗ ಜನಕ್ಕೆ ಗೊತ್ತಾಗುತ್ತೆ ನಾವು 10 ವರ್ಷ ಏನು ಮಾಡಿದ್ವಿ, ಈಗ ಏನು ಮಾಡ್ತಾ ಇದ್ದಾರೆ ಅನ್ನೋದು. ಇಷ್ಟೆಲ್ಲ ಹೇಳೋಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಾಗ ಎಲ್ಲರಿಗೂ ನಾಗರಾಜ್ ಅಂತ ಹೇಳ್ಬಿಟ್ಟು ಇವತ್ತಿಲ್ಲಿ ಸೇರಿರೋ ವಿಶೇಷ ಏನಂದರೆ ನಮ್ಮ ಚಿಂತಾಮಣಿ ನಗರ ಭಾಗದ ವಾರ್ಡ್ ನಂಬರ್ 21, ವಾರ್ಡ್ ನಂಬರ್ 30 ಎಲ್ಲ ನಮ್ಮ ವಾರ್ಡಿನ ಎಲ್ಲ ಮುಖಂಡರುಗಳು ಸೇರಿರೋ ವಿಶೇಷ ಏನಂದರೆ ಚಿಂತಾಮಣಿ ನಗರಾದ್ಯಂತ ಸುಮಾರು 52 ಕೋಟಿಯಲ್ಲಿ ನಮ್ಮ ನಾಯಕರಾದ ಡಾಕ್ಟರ್ ಎಂ ಸಿ ಸುಧಾಕರಣ್ಣನವರು ವಿಶೇಷ KU DFC ವತಿಯಿಂದ 52 ಕೋಟಿ UGD ಕಾರ್ಯಕ್ರಮಕ್ಕೆ ಅನುದಾನ ತಂದಿರುತ್ತಾರೆ. ಆ ಅನುದಾನ ಇದರಲ್ಲಿ ನಮ್ಮ ಚಿಂತಾಮಣಿ ನಗರದ ಈ ವಾಯುಪುತ್ರ ನಗರದಿಂದ ಮಹಾಲಕ್ಷ್ಮಿ ಲೇಔಟು ಮತ್ತು ವಾರ್ಡ್ ನಂಬರ್ 30ರ ಈ ಅಡ್ಡ ರಸ್ತೆಗಳು ಮತ್ತು ಮುಖ್ಯ ರಸ್ತೆಗಳಲ್ಲಿ UGD ಕಾಮಗಾರಿಗೆ ಇವತ್ತಿಲ್ಲಿ ಪೂಜೆ ನಿರ್ವಹಿಸ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆಲ್ಲ ಬಂದಿರ್ತಕ್ಕಂಥ ಎಲ್ರಿಗೂ ಈ ಇರ್ತಕ್ಕಂಥ ಎಲ್ಲ ನಮ್ಮ ವಾರ್ಡಿನ ಮತ್ತು ಮುಖ್ಯಸ್ಥರಿಗೂ ಗಣ್ಯರಿಗೂ ನಾಯಕರಿಗೂ ಎಲ್ಲರಿಗೂ ಹೊಂದಿಸ್ತಾ ಎಲ್ಲರ ಪರವಾಗಿ ವಿಶೇಷವಾಗಿ ನಮ್ಮ ನಾಯಕರಾದ ಡಾಕ್ಟರ್ ಎಂ ಸಿ ಸುಧಾಕರಣ್ಣವ್ರಿಗೆ ಈ ಮೂಲಕ ನಾವು ಧನ್ಯವಾದಗಳನ್ನು ಅರ್ಪಿಸ್ಕೊತಾ ಇದ್ದೀವಿ. ನಮ್ಮ 21ನೇ ವಾರ್ಡ್ ವಾಯುಪುತ್ರ ನಗರ ಇವತ್ತು ಇಲ್ಲಿ ಕೆಲಸಗಳು ಸ್ಟಾರ್ಟ್ ಆಗ್ತಿದೆ. ಅದೇ ರೀತಿ ಮಿಕ್ಕಿದ ಕಡೆ ಎಲ್ಲ ಕೆಲಸಗಳು ನಡೆಯುತ್ತೆ. ಇನ್ನೇನು 10 ವರ್ಷದಿಂದ ಕಂಡಿರದ ಅಭಿವೃದ್ಧಿಯನ್ನು ಇನ್ನು ನಾವು ನೋಡ್ಬೋದು, ಮಾಡ್ತಾರೆ. ಅದೇ ರೀತಿ ಇವಾಗ 10 ವರ್ಷದಿಂದ ಏನು ಅಭಿವೃದ್ಧಿ ಇಲ್ಲ ಅಂತ ಇದ್ದಾರೆ. ಇವಾಗ ಅಣ್ಣವರು ಹೇಳ್ದಂಗೆ ಎಲ್ಲ ಕಡೆ ಅಭಿವೃದ್ಧಿ ಆಗ್ತಾಯಿದೆ, ಅಭಿವೃದ್ಧಿ ನಡೀತಾ ಇದೆ. ಅದೇ ಅಭಿವೃದ್ಧಿ ನಮ್ಮ ವಾರ್ಡಲ್ಲಿ ಇವತ್ತು ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಮುಂದೇನು ನಮ್ಮ ವಾರ್ಡಿಗೆ ಇನ್ನೂ ಸಾಕಷ್ಟು ಕೆಲಸಗಳು ಮಾಡುವಂಥದ್ದಿದೆ, ಮಾಡ್ತಾರೆ ಅನ್ನೋ ವಿಶ್ವಾಸ ನಮ್ಮ ನಾಯಕರ ನಮಗಿದೆ ಅಂತ ನಾನು ಮಾತನಾಡ್ತೀನಿ.